ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಎಲ್ಲರೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಜನರಲ್ ಕಲೆಕ್ಟಿವ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಎಷ್ಟು ಎನರ್ಜಿಗಳು ಮ್ಯಾಚ್ ಆಗುತ್ತೋ, ಅಂದರೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ಈ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ತುಂಬ ಜಾಸ್ತಿ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇಲ್ಲಿ ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ಬಗ್ಗೆ ನಿಮಗೆ ಕೆಲವೊಂದು ಕ್ವಶನ್ಗಳಿರಬಹುದು. ಈ ಪರ್ಸನ್ ನನ್ನ ಜೊತೆ ಕಮಿಟೆಡ್ ಆಗಬೇಕು ಅಂತ ಇದ್ದಾರಾ? ಆಗ್ತಾರಾ? ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗುತ್ತಾ? ನಮ್ಮಿಬ್ಬರ ಕನ್ಫ್ಯೂಷನ್ ಅನ್ನೋದು ಕ್ಲಿಯರ್ ಆಗುತ್ತಾ? ಈ ರೀತಿ ನೀವು ಥಿಂಕ್ ಮಾಡ್ತಾ ಇರ್ಬೋದು. ನಿಮ್ಮ ರಿಲೇಷನ್ಶಿಪ್ನಲ್ಲಿ ಕಮಿಟ್ಮೆಂಟ್ ಇಶ್ಯೂ, ಕ್ಲಾರಿಟಿ ಇಶ್ಯೂ, ಕಮ್ಯುನಿಕೇಷನ್ ಗ್ಯಾಪ್ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಈ ಪರ್ಸನ್ ನಿಮ್ಮ ಜೊತೆ ಕಮಿಟೆಡ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಈ ಕನೆಕ್ಷನ್ನ ಬ್ರೇಕ್ ಆಗಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಮ್ಮಿಬ್ಬರ ನಡುವೆ ಮಾತುಕತೆ ಕಡಿಮೆ ಆಗಿದೆ, ನಮ್ಮಿಬ್ಬರ ನಡುವೆ ಗ್ಯಾಪ್ ಅನ್ನೋದು ಬಂದಿದೆ, ಅದನ್ನು ಸರಿ ಮಾಡಬೇಕು. ಇಲ್ಲಿ ಯಾವುದೇ ಪ್ರಾಬ್ಲಮ್ ಬಂದಿದ್ದರೆ ಅದನ್ನು ಸಾಲ್ವ್ ಮಾಡಬೇಕು. ಕಮಿಟ್ಮೆಂಟನ್ನು ಕ್ಲಿಯರ್ ಆಗದೇ ಇದ್ದರೆ, ಅಂದರೆ ಇವ್ರು ನಿಮ್ಗೇನಾದರೂ ಕಮಿಟ್ಮೆಂಟ್ ಕೊಡದೇ ಇದ್ದರೆ ಅದನ್ನು ಕೊಡಬೇಕು, ಕ್ಲಾರಿಟಿಯನ್ನು ಕೊಡಬೇಕು ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಅವರಿಗೆ ಕ್ಲಿಯರಾಗಿ ಏನು ಅನ್ನಿಸ್ತಾ ಇದೆ ಅಂದರೆ, ಪ್ರಾಬ್ಲಮ್ ರಿಲೇಷನ್ಶಿಪ್ಪಲ್ಲಿ ತುಂಬ ಇದೆ. ರೀಸನ್ ಕೂಡ ಇಬ್ಬರಿಗೂ ಗೊತ್ತಿದೆ. ಯಾವ ಪ್ರಾಬ್ಲಮ್ ಇದೆ, ಏನಕ್ಕೆ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಂಡಿದ್ದೀರಾ, ಏನಕ್ಕೆ ಜಗಳಗಳು ಬರ್ತಾ ಇದೆ, ಅಂದರೆ ಇಶ್ಯೂಗಳು ಏನಕ್ಕೆ ಬರ್ತಾ ಇದೆ, ಟ್ರಸ್ಟ್ ಇಶ್ಯೂ ಬರ್ತಾ ಇದೆಯಾ, ಏನಾಗ್ತಾ ಇದೆ ಅಂತ ನಿಮ್ಮಿಬ್ಬರಿಗೂ ಕೂಡ ಗೊತ್ತಿದೆ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ರೀಸನ್ ಇಬ್ಬರಿಗೂ ಗೊತ್ತಿದೆ. ಬಟ್ ಇಲ್ಲಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಮೆಚ್ಯೂರಿಟಿ ಅನ್ನೋದು ಕಡಿಮೆ ಆಗಿದೆ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಒಬ್ಬರಾದರೂ ಈ ರಿಲೇಷನ್ಶಿಪ್ಪನ್ನು ಅರ್ಥ ಮಾಡ್ಕೊಳ್ಬೇಕು, ಒಬ್ಬರಾದರೂ ಅಂಡರ್ಸ್ಟ್ಯಾಂಡಿಂಗನ್ನು ತೋರಿಸ್ಬೇಕು ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಇವರು ಈ ರಿಲೇಷನ್ಶಿಪ್ಪಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಈ ರಿಲೇಷನ್ಶಿಪ್ಪಲ್ಲಿ ಟ್ರಸ್ಟ್ ಇಶ್ಯೂ ಅನ್ನೋದು ತುಂಬ ಕ್ರಿಯೇಟ್ ಆಗಿದೆ. ನಿಮ್ಮ ಮನಸ್ಸಲ್ಲಿ ಡೌಟ್ ಇರಬಹುದು, ಅಥವಾ ಈ ಪರ್ಸನ್ ಮನಸ್ಸಿನಲ್ಲಿ ಡೌಟ್ ಇರಬಹುದು. ಯಾವುದಾದ್ರೂ ಒಂದು ವಿಷಯ ಆಗಿರಬಹುದು, ಸ್ಮಾಲ್ ಡೌಟ್ ಇರಬಹುದು. ಸ್ಲೋ ಆಗಿ ಅದು ಬಿಗ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಆ ರೀತಿ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ನಿಮ್ಮಿಬ್ಬರಲ್ಲಿ ಟ್ರಸ್ಟ್ ಅನ್ನೋದು ಕಡಿಮೆ ಆಗಿರ್ಬೋದು, ಓವರ್ ಥಿಂಕಿಂಗ್ ಅನ್ನೋದು ಜಾಸ್ತಿ ಆಗಿರ್ಬೋದು. ಅದರಿಂದ ಕೂಡ ರಿಲೇಷನ್ಶಿಪ್ ಅನ್ನೋದು ಡ್ಯಾಮೇಜ್ ಆಗ್ತಾ ಇದೆ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ನೋ ಕಾಂಟ್ಯಾಕ್ಟ್ ಏನಾದರೂ ಬಂದಿದ್ದರೆ ಇಬ್ಬರಿಗೂ ಕೂಡ ಗೊತ್ತಿದೆ ಏನು ಪ್ರಾಬ್ಲಮ್ ಇದೆ, ಯಾಕೆ ಪ್ರಾಬ್ಲಮ್ ಬರ್ತಾ ಇದೆ. ಒಬ್ಬ ಪರ್ಸನ್ ಮಾತಾಡೋಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಇಲ್ಲಿ, ಅಂದರೆ ನೀವು ಅವಾಯ್ಡ್ ಮಾಡ್ತಾ ಇರ್ಬೋದು, ಅಥವಾ ಈ ಪರ್ಸನ್ ಅವಾಯ್ಡ್ ಮಾಡ್ತಾ ಇರಬಹುದು. ಇನ್ನೊಬ್ಬ ಅಂದರೆ ಪ್ರಯತ್ನನೇ ಪಡದೇ ಇರಬಹುದು ರಿಲೇಷನ್ಶಿಪ್ಪಲ್ಲಿ ಮಾತಾಡೋದಕ್ಕೆ, ಅಥವಾ ಅವರಾಗೆ ಫಸ್ಟ್ ಬಂದು ಮಾತಾಡಲಿ ಅಂತ ಕಾಯ್ತಾ ಇರಬಹುದು ನೀವು, ಅಥವಾ ಈ ಪರ್ಸನ್ ಕಾಯ್ತಾ ಇರಬಹುದು ನೀವಾಗೆ ಹೋಗಿ ಮಾತಾಡಲಿ ಅಂತ. ಹಾಗಾಗಿ ಇಬ್ಬರು ಕೂಡ ಆಪೋಸಿಟ್ ಸೈಡ್ನಲ್ಲಿ ಕುಳಿತಿದ್ದೀರೇನೋ, ಆ ರೀತಿ ಕೂತ್ಕೊಂಡಿದ್ದೀರೋನೋ ಅನ್ನೋ ರೀತಿ ಫೀಲಿಂಗ್ ಇದೆ ಇಲ್ಲಿ. ಆ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಇಬ್ಬರಿಗೂ ಟ್ರುತ್ ಏನು ಅಂತ ಗೊತ್ತಿದೆ. ಇಬ್ಬರಿಗೂ ರಿಲೇಷನ್ಶಿಪ್ಪಲ್ಲಿ ಕನೆಕ್ಟ್ ಆಗಬೇಕು, ಈ ರಿಲೇಷನ್ಶಿಪ್ಪನ್ನು ಕರೆಕ್ಟ್ ಮಾಡಬೇಕು ಅನ್ನೋ ಮನಸ್ಸಿದೆ. ಬಟ್ ಇಬ್ಬರು ಕೂಡ ಅವ್ರು ಫಸ್ಟ್ ಬಂದು ಮಾತಾಡಿಸ್ಲಿ, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಕನೆಕ್ಟ್ ಆಗಲಿ ಅಂತ ಇಬ್ಬರು ಕೂಡ ಒಬ್ಬರ ಬಗ್ಗೆ ಒಬ್ಬರು ಕಾಯ್ತಾ ಇದ್ದೀರೇನೋ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಪ್ರೆಸೆಂಟಲ್ಲಿ ಈ ಪರ್ಸನ್ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ಮೊದಲಿನ ಥರ ಅಂದರೆ ಪಾಸ್ಟಲ್ಲಿ ಯಾವ ರೀತಿ ಇದ್ರೋ ನೀವು, ಅಥವಾ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಯಾವ ರೀತಿ ಇದ್ರೋ ಆ ರೀತಿ ಈ ರಿಲೇಷನ್ಶಿಪ್ ಆಗಬೇಕು, ನಮ್ಮ ಕನೆಕ್ಷನ್ ಸ್ಟ್ರಾಂಗ್ ಆಗಬೇಕು, ಹ್ಯಾಪಿ ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಇಲ್ಲಿ ಫಸ್ಟ್ ಸ್ಟೆಪ್ಪನ್ನು ಒಬ್ಬರು ಕೂಡ ತಗೊಳ್ತಾ ಇಲ್ಲ, ಯಾರು ಕೂಡ ಸ್ಟಾರ್ಟ್ ಮಾಡ್ತಾ ಇಲ್ಲ. ನೀವು ವೆಯ್ಟ್ ಮಾಡ್ತಾ ಇರಬಹುದು ಅವರೇ ಬರ್ತಾರೆ ಅಂತ, ಅವರು ವೆಯ್ಟ್ ಮಾಡ್ತಾ ಇರಬಹುದು ನೀವೇ ಫಸ್ಟ್ ಸ್ಟೆಪ್ ತಗೊಳ್ಳಿ ಅಂತ. ಬಟ್ ಇವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ. ಅವರಿಗೆ ಸ್ಟ್ರಾಂಗ್ ಆಗಿರುವಂಥ ಡಿಸೈರ್ಸ್ಗಳಿದೆ. ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡ್ಕೋಬೇಕು, ಕನ್ಫ್ಯೂಷನನ್ನು ಸಾಲ್ವ್ ಮಾಡ್ಕೋಬೇಕು, ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು, ನಮ್ಮಿಬ್ಬರ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿರಬೇಕು ಅಂತ ಇವರು ಅಂದ್ಕೊಳ್ತಿದ್ದಾರೆ. ಇವರು ತುಂಬ ಕ್ಲಿಯರಾಗಿ ಯೋಚನೆ ಮಾಡ್ತಾ ಇದ್ದಾರೆ.
ಈ ರಿಲೇಷನ್ಶಿಪ್ಪಲ್ಲಿ ಇದು ಒಬ್ಬರ ಕೆಲಸ ಅಲ್ಲ, ಅಂದರೆ ಕಂಟಿನ್ಯೂ ಮಾಡ್ತಾ ಹೋಗೋದು ಒಬ್ಬರ ಕೆಲಸ ಅಲ್ಲ, ಇಬ್ಬರೂ ಕೂಡ ಇನ್ವಾಲ್ವ್ ಆಗಬೇಕು. ರಿಲೇಷನ್ಶಿಪ್ ಇಬ್ಬರಿಗೂ ಕೂಡ ಬೇಕಾಗಿದ್ದರೆ ಇಬ್ಬರೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಬೇಕು, ಇಬ್ಬರೂ ಕೂಡ ಸ್ಟೆಪ್ಪನ್ನು ತಗೋಬೇಕು. ಇಬ್ಬರೂ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಹಾಕಿದ್ರೆ ಮಾತ್ರ ಇಬ್ಬರು ಕೂಡ ಒಟ್ಟಾಗಿ ಕಂಟಿನ್ಯೂ ಮಾಡಿಕೊಂಡು ರಿಲೇಷನ್ಶಿಪ್ ಹ್ಯಾಪಿ ಆಗಿರೋದಕ್ಕೆ ಸಾಧ್ಯ. ನೆಕ್ಸ್ಟ್ ಸ್ಟೆಪ್ಪನ್ನು ಯಾವ ರೀತಿ ಹಾಕೋದು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿಯ ಯೋಚನೆಗಳು ಇವರ ಮನಸ್ಸಿನಲ್ಲಿ ತುಂಬ ಬರ್ತಾ ಇದೆ. ಇವರು ನಿಮ್ಮ ಬಗ್ಗೆ ತುಂಬ ಫೀಲ್ ಮಾಡ್ಕೊಳ್ತಿದ್ದಾರೆ, ತುಂಬ ಹಾನೆಸ್ಟಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ನೀವು ತುಂಬ ರಿಯಾಕ್ಟ್ ಆಗ್ತೀರಾ ಅಂತಲೂ ಅಂದ್ಕೊಳ್ತಾರೆ. ಅಂದರೆ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ನೀವು ದೊಡ್ಡ ಇಶ್ಯೂ ಆಗಿ ಮಾಡ್ತೀರಾ. ಇಶ್ಯೂ ಗ್ರೋ ಆಗೋದು ನಿಮ್ಮ ಸೈಡಿಂದ. ನೀವು ಅವರು ಹೇಳಿದ ಮಾತನ್ನು ಕೇಳೋದಿಲ್ಲ, ಅವರ ಮಾತನ್ನು ಬೇರೆ ಮೀನಿಂಗಲ್ಲಿ ತಗೊಳ್ತೀರಾ. ಅವರು ಏನಾದರೂ ಸ್ವಲ್ಪ ಸಣ್ಣ ವಿಷಯವನ್ನು ಮಾತಾಡಿದ್ರೆ ಅದನ್ನು ನೀವು ದೊಡ್ಡದಾಗಿ ಮಾಡ್ತೀರಾ. ಆ ರೀತಿಯ ಫೀಲ್ ಕೂಡ ಇವರು ಮಾಡ್ಕೊಳ್ತಿದ್ದಾರೆ. ಅಂದರೆ ಅವ್ರು ಯಾವುದಾದ್ರೂ ಒಂದು ವಿಷಯವನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೆ, ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೂ ಕೂಡ ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವ್ರು ಏನಾದರೂ ಬೇಡ ಅಂದಿರುವ ವಿಷಯಗಳನ್ನು ನೀವು ಮತ್ತೆ ಮತ್ತೆ ಅದನ್ನೇ ಮಾಡೋಕ್ಕೆ ಹೋಗ್ತೀರಾ. ಇವ್ರಿಗೆ ಅನ್ಕಂಫರ್ಟಬಲ್ ಆಗೋ ವಿಷಯವನ್ನು ನೀವು ಇಗ್ನೋರ್ ಮಾಡ್ತೀರಾ. ಅಂದರೆ ಆ ವಿಷಯವನ್ನು ಮತ್ತೆ ನೀವು ಮಾಡ್ತೀರಾ. ಇವ್ರು ಬೇಡ ಅಂದಿರೋ ಕೆಲಸವನ್ನು ಮತ್ತೆ ನೀವು ಮಾಡೋಕ್ಕೆ ಹೋಗ್ತೀರಾ. ಆ ವಿಷಯ ಅಥವಾ ಆ ಕೆಲಸ ಇವ್ರಿಗೆ ಇಷ್ಟನೇ ಇರೋದಿಲ್ಲ. ಅಂದರೆ ಇವರ ಫೀಲಿಂಗ್ಸ್ಗಳಿಗೆ ನೀವು ವ್ಯಾಲ್ಯೂವನ್ನು, ಇಂಪಾರ್ಟೆನ್ಸನ್ನು ಕೊಡ್ತಾ ಇಲ್ಲ, ಕಡಿಮೆ ಮಾಡಿದ್ದೀರಾ. ಆ ರೀತಿ ಇವರು ಫೀಲ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಅವ್ರು ಯಾವುದಾದ್ರೂ ಒಂದು ಮಾತನ್ನು ಹೇಳಿದ್ರೆ ನೀವು ಅದನ್ನು ಕೇಳಿಸ್ಕೊಳ್ಳೋದಿಲ್ಲ. ಇವರ ಫೀಲಿಂಗ್ಸ್ಗಳನ್ನು ನೀವು ಕೇರ್ ಮಾಡೋದಿಲ್ಲ. ಇವರ ಭಾವನೆಗಳಿಗೆ ನೀವು ಸ್ಪಂದನೆ ಮಾಡೋದಿಲ್ಲ. ಅಂದರೆ ಇವರು ಎಕ್ಸಾಂಪಲ್ಗೆ ನಾನು ಹೇಳ್ತಾ ಇರೋದು, ಇವರು ಯಾರ ಹತ್ರನಾದರೂ ನೀವು ಮಾತಾಡಬಾರ್ದು ಅಂತ ಹೇಳಿದ್ರೆ ನೀವು ಅವ್ರ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತೀರಾ. ಆ ರೀತಿ ಇವ್ರಿಗೆ ಯಾವುದಾದ್ರೂ ಒಂದು ಇಷ್ಟ ಇಲ್ಲ ಅಂದರೆ ಆ ಕೆಲಸವನ್ನು ನೀವು ಮಾಡ್ತೀರಾ. ಆ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವರು ಪ್ರೆಸೆಂಟಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಆಗಬೇಕು ಅಂದರೆ ಪಾರ್ಟ್ನರ್ನ ಅರ್ಥ ಮಾಡ್ಕೋಬೇಕು. ಆದರೆ ನಿಮ್ಮ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ಇಲ್ಲ ಅನ್ನೋ ಫೀಲಿಂಗ್ ಇವರಲ್ಲಿದೆ. ಪ್ರಾಬ್ಲಮ್ಸನ್ನು ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ಇವರಿಗೆ. ಟ್ರಸ್ಟ್ ಬ್ರೋಕನ್ ಆಗಿದೆ. ಏನೇ ಬಿಲೀವ್ ಮಾಡಿದರೂ ಕೂಡ ಅದು ಶೇಕ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಅಂದರೆ ನಂಬಿಕೆ ಹೊರಟೋಗಿದೆ. ಯಾವ ರೀತಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಬ್ಬರಲ್ಲೂ ಕೂಡ ಟ್ರಸ್ಟ್ ಇಶ್ಯೂ ಅನ್ನೋದು ಇದೆ ಅಂತ ಇವರು ಅಂದ್ಕೊಳ್ತಾರೆ. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ ಈ ರಿಲೇಷನ್ಶಿಪ್ಪನ್ನು ಬಿಟ್ಟು ಹೋಗೋದಕ್ಕೆ ಇವರು ರೆಡಿ ಇಲ್ಲ. ಲೈಫ್ ಲಾಂಗ್ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಫಿಕ್ಸ್ ಮಾಡಬೇಕು ಅನ್ನೋ ಹೋಪ್ ಅನ್ನೋದು ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಅವರು ಅದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಇಬ್ಬರು ಸ್ಟೆಪ್ ಹಾಕಬೇಕು, ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಇಬ್ಬರು ಕೂಡ ಎಫರ್ಟ್ ಹಾಕಿದ್ರೆ, ಈಗೋ ಅನ್ನೋ ಸೈಡ್ಗಿಟ್ಟರೆ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಆಗಿ ಹೋಗುತ್ತೆ ಅಂತ ಇವರ ಮನಸ್ಸಿನಲ್ಲಿದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಕಡೆಯಿಂದ ಯಾವ ಮೆಸೇಜ್ ಇದೆ ಅಂತ ನೋಡೋಣ. ಅಂದರೆ ಇಬ್ಬರು ಕೂಡ ಸೈಲೆಂಟ್ ಆಗಿರ್ತಲೇ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡಿಕೊಂಡ್ರೆ ಒಳ್ಳೆಯದು. ರಿಲೇಷನ್ಶಿಪ್ ಅನ್ನೋದು ಇಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ಪನ್ನು ಇಬ್ಬರು ಕೂಡ ತಗೋಬೇಕು. ಆ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ನಡುವೆ ಯಾವುದೇ ವಿಷಯಗಳು ಬಂದರೂ ಕೂಡ ಇಬ್ಬರು ಕೂಡ ಕಾಮ್ ಆಗಿ ಮಾತಾಡಿ. ಈ ರಿಲೇಷನ್ಶಿಪ್ಪಲ್ಲಿ ರಿಯಾಕ್ಟ್ ಮಾಡೋದಕ್ಕೆ ಮುಂಚೆ ಲಿಸನ್ ಮಾಡಿ. ಅಂದರೆ ಅವ್ರು ಏನು ಹೇಳ್ತಾರೆ ಅದನ್ನು ನೀವು ಕೇಳಿಸ್ಕೊಳ್ಳಿ, ನೀವು ಏನು ಹೇಳ್ತೀರಾ ಅದನ್ನು ಅವ್ರು ಕೇಳಿಸ್ಕೋಬೇಕು. ಸ್ಮಾಲ್ ಇಶ್ಯೂ ಗ್ರೋ ಆಗೋದಕ್ಕೆ ಬಿಡಬೇಡಿ, ದೊಡ್ಡದಾಗೋದಕ್ಕೆ ಬಿಡಬೇಡಿ. ಟ್ರಸ್ಟನ್ನು ನೀವು ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಇಬ್ಬರಿಗೂ ಕೂಡ ಟೈಮ್ ಕೊಟ್ಕೊಂಡು ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದ್ರಿಂದ ಈ ರಿಲೇಷನ್ಶಿಪ್ ಅನ್ನೋದು ತುಂಬ ಚೆನ್ನಾಗಿ ಮುಂದುವರಿಯುತ್ತೆ ಅಥವಾ ಕಂಟಿನ್ಯೂ ಆಗುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಮನಸ್ಸಾರೆ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಇವರ ಮನಸ್ಸು ತುಂಬ ಒಡೆದೋಗಿದೆ, ತುಂಬ ಪೇಯ್ನಲ್ಲಿದ್ದಾರೆ. ಇವರ ಮನಸ್ಸು ಮುರಿದು ಹೋಗಿದೆ. ಇವರ ಹೃದಯದಲ್ಲಿ ತುಂಬ ನೋವು ತುಂಬಿಕೊಂಡಿದೆ. ಪೇಯ್ನ್ ಅನ್ನೋದು ತುಂಬ ಡೀಪಾಗಿ ಇವರ ಎನರ್ಜಿ ಪ್ರಕಾರ ಇವರ ಮನಸ್ಸಿನಲ್ಲಿದೆ ಅಂತ ಕಾಣಿಸ್ತಾ ಇದೆ. ಇವರ ಲೈಫ್ನಲ್ಲಿ ಒಂದು ಸಿಚುವೇಶನ್ ಅಂತ ಅಲ್ಲ, ತುಂಬ ಸಿಚುವೇಶನ್ನ ಈ ಪರ್ಸನ್ ಫೇಸ್ ಮಾಡಿದ್ದಾರೆ.
ಇವರು ತುಂಬ ಡಿಸಪಾಯಿಂಟ್ಮೆಂಟ್ಸ್ಗಳು ಇವರ ಲೈಫ್ನಲ್ಲಿ ಬಂದಿದೆ. ತುಂಬ ಲಾಸನ್ನು ಅನುಭವಿಸಿದ್ದಾರೆ. ಪ್ರೆಸೆಂಟಲ್ಲಿ ಕೂಡ ತುಂಬ ನೋವಲ್ಲಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅದರ ಈ ಮೆಮೊರೀಸ್ಗಳು ಅಂದರೆ ಪಾಸ್ಟಲ್ಲಿ ಕೂಡ ಯಾವ ರೀತಿ ಘಟನೆಗಳೆಲ್ಲ ನಡೆದಿದ್ರೆ ಅದರ ಮೆಮೊರೀಸ್ಗಳು ಕೂಡ ಇವರನ್ನು ಬಿಡ್ತಾ ಇಲ್ಲ. ಅದರ ಬಗ್ಗೆ ಅವರು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಹಾರ್ಟ್ನಲ್ಲಿ ತುಂಬ ಡೀಪ್ ಎಮೋಷ್ನಲ್ ಪೇಯ್ನ್ ಅನ್ನೋದು ಕಾಣಿಸ್ತಾ ಇದೆ. ಅದು ಹೀಲ್ ಆಗ್ತಾ ಇಲ್ಲ ಅವ್ರಿಗೆ. ನಾನು ಸೋತಿದ್ದೀನ ಅನ್ನೋ ಫೀಲಿಂಗ್ ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ಇವರ ಲೈಫ್ನಲ್ಲಿ ಕೆಲವು ಮೊಮೆಂಟ್ಸ್ಗಳನ್ನು ತುಂಬ ಫೇಸ್ ಮಾಡಿದ್ದಾರೆ. ಅದು ಅವರಿಗೆ ತುಂಬ ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇದೆ. ಕೆಲವು ದಿನಗಳು ಇವರು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾರೆ, ಆದರೆ ಒಳಗಡೆ ಕಂಪ್ಲೀಟ್ಲಿ ತುಂಬ ಕುಸಿದೋಗಿದ್ದಾರೇನೋ ಅನ್ನೋ ರೀತಿ ಇವರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಇವರು ಸೋಲ್ ಒಪ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ. ಯಾವುದೇ ವಿಷಯವಾದರೂ ಅವರು ಹೆದರಿಸಿ ನಿಲ್ತಾರೆ. ಬಟ್ ಒಂದೊಂದು ಸಲ ಸೋತ್ ಬಿಡ್ತಾರೆ. ಆಗ ತುಂಬಾ ಬೇಜಾರಾಗುವಂತಹ ಪರಿಸ್ಥಿತಿ ಈ ಪರ್ಸನ್ನ ಮನಸ್ಸಿನಲ್ಲಿ ನೋವು ತುಂಬಿಕೊಳ್ಳುವ ಪರಿಸ್ಥಿತಿ ಬರ್ತಾ ಇದೆ. ಪ್ರೆಸೆಂಟಲ್ಲಿ ಕೂಡ ಆ ರೀತಿ ಆಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರು ಯಾವುದೋ ಒಂದು ವಿಷಯಕ್ಕಾಗಿ ತುಂಬ ಪ್ಲ್ಯಾನಿಂಗನ್ನು ಮಾಡಿದರು, ತುಂಬ ಸ್ಟ್ರಗಲ್ ಮಾಡಿದರು. ಅದು ಈ ರಿಲೇಷನ್ಶಿಪ್ ಬಗ್ಗೆ ಆಗಿರಬಹುದು, ನಿಮ್ಮಿಬ್ಬರ ರಿಲೇಷನ್ಶಿಪ್, ನಿಮ್ಮಿಬ್ಬರ ಕನೆಕ್ಷನ್ ಬಗ್ಗೆ ಆಗಿರಬಹುದು, ಅಥವಾ ಇವರ ಕೆರಿಯರ್ ಬಗ್ಗೆ ಆಗಿರ್ಬೋದು, ಲೈಫ್ ಗೋಲ್ ಬಗ್ಗೆ ಆಗಿರ್ಬೋದು, ಫ್ಯೂಚರ್ ಡ್ರೀಮ್ ಬಗ್ಗೆ ಕೂಡ ಆಗಿರ್ಬೋದು. ಆ ವಿಷಯಕ್ಕಾಗಿ ಅವರು 100% ಕೊಟ್ಟಿದ್ದರು, ಟೈಮನ್ನು ಕೊಟ್ಟಿದ್ದರು, ಅವರ ಎನರ್ಜಿಯನ್ನು ಕೊಟ್ಟಿದ್ದರು, ಅವರ ಎಮೋಷನ್ಸನ್ನು ಕೊಟ್ಟಿದ್ದರು. ಬಟ್ ಅವ್ರಿಗೆ ಕೊನೆಗೂ ಅದು ಸಿಗಲಿಲ್ಲ. ಅವರ ಲೈಫ್ಗೆ ಅದು ಬರಲೇ ಇಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಆ ವಿಷಯದಲ್ಲಿ ಇವರು ಸೋತ್ ಹೋದರು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟಲ್ಲಿ ಈ ಪರ್ಸನ್ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಲೈಫಲ್ಲಿ ಸೋತಿದ್ದೀನಿ, ನನಗೆ ಯಾವುದೂ ಕೂಡ ವರ್ಕ್ ಆಗ್ತಾ ಇಲ್ಲ, ನಾನು ಏನು ವಿಶ್ ಮಾಡಿದ್ರೂ ಕೂಡ ಅದು ನನಗೆ ಸಿಗ್ತಾ ಇಲ್ಲ ಅಂತ ಇವರಿಗೆ ಅನ್ನಿಸ್ತಾ ಇದೆ. ಯಾವುದು ರೈಟಾಗಿ ನಡೆಯೋದಿಲ್ಲ, ಯಾವುದು ಕೂಡ ಹ್ಯಾಪಿ ಎಂಡಿಂಗನ್ನು ಆಗೋದಿಲ್ಲ, ಯಾವುದು ಕೂಡ ಹ್ಯಾಪಿಯಾಗಿ ನಡೆಯೋದಿಲ್ಲ. ಅದರ ಬಗ್ಗೆ ಈ ಪರ್ಸನ್ಗೆ ಹೋಪ್ ಅನ್ನೋದು ಇರುತ್ತೆ. ಬಟ್ ಇವರ ಲೈಫ್ನಲ್ಲಿ ರಿಪೀಟೆಡ್ ಆಗಿ ಫೇಲ್ಯೂರ್ಸ್ಗಳು ಇವರನ್ನು ಕಾಡ್ತಾ ಇದೆ. ಇವರು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಇವರು ಸೋಲ್ತಾ ಇದ್ದಾರೆ ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಇವರ ಲೈಫ್ನಲ್ಲಿ ಅಷ್ಟೊಂದು ನೋವುಗಳನ್ನು ಈ ಪರ್ಸನ್ ಅನುಭವಿಸಿರಬಹುದು. ಆ ರೀತಿಯ ಮೆಮೊರೀಸ್ಗಳು ಇವರ ಮನಸ್ಸಿನಲ್ಲಿ ಇರಬಹುದು. ಬಟ್ ಇವರು ಇಷ್ಟೆಲ್ಲ ಇದ್ದರೂ ಕೂಡ ಇವರ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಇವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಪಾಸ್ಟ್ ಮೆಮೊರೀಸ್ನಲ್ಲಿ ಸ್ಟಕ್ ಆಗಿದ್ದಾರೆ. ಫ್ಯೂಚರ್ ಇಮ್ಯಾಜಿನ್ ಮಾಡಿದ್ರೂ ಕೂಡ ಇವರ ಮನಸ್ಸಿನಲ್ಲಿ ಪೇಯ್ನ್ ಅನ್ನೋದು ಬರ್ತಾ ಇದೆ. ಫ್ಯೂಚರ್ ಬಗ್ಗೆ ಏನೇ ಡ್ರೀಮ್ಸ್ ಕಂಡಿದ್ರೂ ಕೂಡ ಎಲ್ಲವೂ ಇವರಿಂದ ದೂರ ಆಗ್ತಾ ಇದೆ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ಹೆವಿ ಫೀಲಿಂಗ್ ಅನ್ನೋದು ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ತುಂಬಿಕೊಂಡಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಇವರು ಕಂಪ್ಲೀಟ್ಲಿ ಗಿವ್ ಅಪ್ ಮಾಡಿಲ್ಲ, ಕಂಪ್ಲೀಟ್ಲಿ ಇವರು ಸೋತಿಲ್ಲ. ಅಂದರೆ ಟ್ರಸ್ಟನ್ನು ಕಂಪ್ಲೀಟ್ಲಿ ಇವರು ಕಳೆದುಕೊಂಡಿಲ್ಲ, ಅವರ ಧೈರ್ಯವನ್ನು ಅವರು ಇನ್ನೂ ಕೂಡ ಬಿಟ್ಟಿಲ್ಲ. ಇವರು ಇವರ ಸೋಲನ್ನು ಅಕ್ಸೆಪ್ಟ್ ಮಾಡೋದು ಇವರಿಗೆ ಇಷ್ಟ ಇಲ್ಲ. ಆ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತೆ ಟ್ರೈ ಮಾಡ್ತೀನಿ, ಏನಾದರೂ ಅಚೀವ್ ಮಾಡ್ತೀನಿ, ಅದು ಲೈಫ್ನಲ್ಲೇ ಆಗಿರಬಹುದು ಅಥವಾ ರಿಲೇಷನ್ಶಿಪ್ಪಲ್ಲೇ ಆಗಿರಬಹುದು. ಮತ್ತೆ ಟ್ರೈ ಮಾಡಿ ಈ ರಿಲೇಷನ್ಶಿಪ್ಪನ್ನು ಅಥವಾ ಲೈಫ್ನಲ್ಲಿ ಅವ್ರು ಏನು ಅಂದ್ಕೊಂಡಿದ್ರೋ ಅದನ್ನು ಸಾಧಿಸ್ತೀನಿ, ಅಚೀವ್ ಮಾಡ್ತೀನಿ ಅಂತ ಇವರ ಮನಸ್ಸಿನಲ್ಲಿದೆ. ಬಟ್ ಇವ್ರು ಏನೇ ಅಂದ್ಕೊಂಡ್ರು ಕೂಡ ಅವ್ರಿಗೇನೇ ಟ್ರೈ ಮಾಡ್ತಾಯಿದ್ರು ಸಿಚುವೇಶನ್ ಮತ್ತೆ ಆಪೋಸಿಟ್ ಆಗ್ತಾ ಇದೆ, ಫೇಲ್ಯೂರ್ ರಿಪೀಟ್ ಆಗ್ತಾ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಮೆಂಟಲ್ ಪೇಯ್ನ್ ಅನ್ನೋದು ಜಾಸ್ತಿ ಆಗಿದೆ. ಎಮೋಷ್ನಲಿ ತುಂಬ ಡೌನ್ ಆಗ್ತಾ ಇರೋ ರೀತಿ ಇವ್ರಿಗೆ ಅನ್ನಿಸ್ತಾ ಇದೆ. ತುಂಬ ನೋವಲ್ಲಿದ್ದಾರೆ ಈ ಪರ್ಸನ್ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಆ್ಯಕ್ಷನನ್ನು ತಗೊಳ್ತಾ ಇದ್ದಾರೆ, ಆದರೆ ಹಾರ್ಟ್ನಲ್ಲಿ ಪೇಯ್ನ್ ಅನ್ನೋದು ತುಂಬಿಕೊಂಡಿದೆ. ಈ ಪರ್ಸನ್ ಯಾರನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೋ ಅಥವಾ ಈ ಪರ್ಸನ್ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇರಬಹುದು. ಆ ಪರ್ಸನ್ ಒಬ್ಬ ವಿಶೇಷ ವ್ಯಕ್ತಿ ಅಂತ ಇವರು ಅಂದ್ಕೊಳ್ತಾರೆ. ಆ ಪರ್ಸನ್ ಬಗ್ಗೆ ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ಆ ಪರ್ಸನ್ ನೀವಾಗಿರಬಹುದು. ಅಂದರೆ ಈ ಪರ್ಸನ್ಗೋಸ್ಕರ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರಾ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಇವರ ಲೈಫ್ನಲ್ಲಿ ನೀವು ಕನೆಕ್ಟೆಡ್ ಆಗಿದ್ದೀರಾ, ಇವರ ಲೈಫ್ನಲ್ಲಿ ನೀವು ಕನೆಕ್ಟ್ ಆಗಿದ್ದೀರಾ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ತುಂಬ ಕೇರ್ ಮಾಡ್ತಾರೆ. ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದರೆ, ನೀವು ತುಂಬ ವ್ಯಾಲ್ಯೂ ಕೊಡ್ತಾ ಇದ್ದರೆ, ಇವರ ನೆನಪು ನಿಮಗೆ ಮತ್ತೆ ಮತ್ತೆ ಆಗ್ತಾ ಇದ್ದರೆ ಅವರು ಕೂಡ ಅಷ್ಟೇ ಡೀಪಾಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಒಂದು ಸೈಡಲ್ಲಿರುವ ಕನೆಕ್ಷನ್ ಅನ್ನೋದು ಅಲ್ಲ. ನೀವು ಎಷ್ಟು ಎಮೋಷ್ನಲಿ ಈ ಪರ್ಸನ್ಗೆ ಕನೆಕ್ಟೆಡ್ ಆಗಿದ್ದೀರೋ ಅವರು ಕೂಡ ಅಷ್ಟೇ ಎಮೋಷ್ನಲಿ ನಿಮ್ಮ ಬಗ್ಗೆ ಕನೆಕ್ಟೆಡ್ ಆಗಿದ್ದಾರೆ. ಈ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ. ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಈ ಪರ್ಸನ್ಗೆ. ನೀವು ಎಲ್ಲಿ ಬಿಟ್ಟು ಹೋಗ್ತೀರೋ ಅನ್ನೋ ಹೆದರಿಕೆ ಕೂಡ ಇವರ ಮನಸ್ಸಿನಲ್ಲಿದೆ. ಅಂದರೆ ನೀವು ಬೇರೆ ರಿಲೇಷನ್ಶಿಪ್ಗೆ ಹೋಗ್ಬಿಡ್ತೀರೇನೋ, ನಿಮ್ಮ ಲೈಫ್ನಲ್ಲಿ ಬೇರೆ ವ್ಯಕ್ತಿ ಯಾರಾದರೂ ಎಂಟ್ರಿ ಆಗ್ತಾರೇನೋ, ಇವರ ಲೈಫಿಂದ ನೀವು ಮೂವ್ ಆನ್ ಆಗ್ತೀರೇನೋ ಅನ್ನೋ ರೀತಿ ಕೂಡ ಇವರು ಭಯ ಪಟ್ಕೊಂಡು ಥಿಂಕ್ ಮಾಡ್ತಾರೆ. ತುಂಬ ಥಾಟ್ಸ್ಗಳು, ತುಂಬ ಯೋಚನೆಗಳು ಇವರ ಮನಸ್ಸನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಪ್ರೆಸೆಂಟಲ್ಲಿ ನಿಮ್ಮ ಬಗ್ಗೆ ಕೂಡ ತುಂಬ ಯೋಚನೆ ಮಾಡ್ತಾ ಇದ್ದಾರೆ.
ನೀವು ಬೇರೆಯವರ ಲೈಫ್ಗೆ ಹೋಗಬಾರ್ದು, ನೀವು ಇನ್ನೊಬ್ಬರ ಲೈಫ್ ಪಾರ್ಟ್ನರ್ ಆಗ್ತೀರೇನೋ ಆ ರೀತಿ ಕೂಡ ಥಿಂಕ್ ಮಾಡುವ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕಂಟಿನ್ಯೂಸ್ಲಿ ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ಯೋಚನೆಗಳು ನಿಮ್ಮ ಬಗ್ಗೆ ಬರ್ತಾ ಇದೆ. ಈ ಪರ್ಸನ್ನ ಮೈಂಡ್ನಲ್ಲಿ ತುಂಬ ಯೋಚನೆಗಳು ಬರ್ತಾ ಇದೆ. ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಪರ್ಸನ್ಗೆ ತುಂಬ ಫಿಯರ್ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ಆಲ್ರೆಡಿ ಲೈಫ್ನಲ್ಲಿ ಇವರು ಸೋತಿರೋದ್ರಿಂದ, ಇವರು ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಹರ್ಟ್ ಆಗಿರೋದ್ರಿಂದ ಈ ಪರ್ಸನ್ ನಿಮ್ಮ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಮೆಮೊರೀಸ್ಗಳು, ತುಂಬ ಮೊಮೆಂಟ್ಸ್ಗಳು ಇವರ ಮನಸ್ಸಿನಲ್ಲಿ ಕಾಡ್ತಾ ಇದೆ, ಇವರ ಮೈಂಡ್ನಲ್ಲಿ ಕಾಡ್ತಾ ಇದೆ. ಅಂದರೆ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಇವರು ಅಂದ್ಕೊಳ್ಳೋದು, ನೀವು ಇವರನ್ನ ಬಿಟ್ಟು ಹೋಗ್ತೀರೇನೋ, ಈ ಪರ್ಸನ್ನ ಮರೀತೀರೇನೋ, ಬೇರೆಯವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ ಹೋಗ್ತೀರೇನೋ, ಈ ರೀತಿ ಕೂಡ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ತುಂಬ ಗಾಬರಿ ಪಟ್ಕೊಳ್ತಾರೆ ಇವರು. ಪ್ರೆಸೆಂಟಲ್ಲಿ ನೀವು ಇವ್ರ ಜೊತೆ ಕನೆಕ್ಟೆಡ್ ಆಗಿರ್ಬೋದು, ಕಾಂಟ್ಯಾಕ್ಟಲ್ಲಿ ಇರ್ಬೋದು. ಕೆಲವರ ಎನರ್ಜಿಯ ಪ್ರಕಾರ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಮಿಸ್ಸನ್ನು ಮಾಡ್ಕೊಳ್ತಾರೆ, ನಿಮ್ಮ ಬಗ್ಗೆ ತುಂಬ ಯೋಚನೆಯನ್ನು ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ಕೇರ್ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.